ಎಲ್ಲರೂ ನಾಟಕ ನೋಡಬೇಕನ್ನೋ ಹುಮ್ಮಸ್ಸಲ್ಲಿ ಇದ್ದಾರೆ. ಇವತ್ತು ಈ ಒಂದು ಬಾಳಸಂದ್ರ ಗ್ರಾಮಕ್ಕೆ ಆಗಮಿಸಿ ಹೈಮಾಸ್ ಲೈಟ್ ಉದ್ಘಾಟನೆ ಮಾಡಿ ಈ ನಾಟಕದ ಹೆಚ್ಚಿನ ಶಾಸಕರು ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಸದಾ ಚಿಂತನೆ ಮಾಡ್ತಾ ಏನು ತಾವೆಲ್ಲ ಮತ ಕೊಟ್ಟು ಕಳಿಸಿದ್ದೀರಿ ವಿಧಾನಸಭೆಯಲ್ಲಿ, ಅದಕ್ಕೆ ತಕ್ಕ ಒಂದು ಮುಳಬಾಗಿಲು ತಾಲೂಕಿನ ಘನತೆಯನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ಸದನದಲ್ಲಿ ಭಾಗವಹಿಸಿ ಚರ್ಚೆ ಮಾಡುವುದರ ಮುಖಾಂತರ ನಮ್ಮ ಆಲಂಗೂರು ಸೀನಣ್ಣವರ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. ಅದಕ್ಕೆ ಎಲ್ಲರ ಪರವಾಗಿ ಅವರಿಗೆ ನಾವು ಈ ಗ್ರಾಮದ ಮತ್ತು ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳು ತಿಳಿಸ್ತಾ, ವೇದಿಕೆಯಲ್ಲಿ ಎಲ್ಲ ಉಪಸ್ಥಿತಕ್ಕಂಥ ನಮ್ಮ ಮುಖಂಡರಿಗೂ ವಂದಿಸುತ್ತಾ, ಈಗಾಗಲೇ ಇದೊಂದು ಗಿನ್ನಿಸ್ ರೆಕಾರ್ಡು, ಮುಳಬಾಗಿಲು ತಾಲೂಕಿನ ಇತಿಹಾಸದಲ್ಲಿ ಇದೊಂದು ಗಿನ್ನಿಸ್ ರೆಕಾರ್ಡ್ ಅಂತ ಹೇಳ್ಬೋದು. ಬಾಳಸಂದ್ರದಲ್ಲಿ ಮಾತ್ರ ಒಂದೇ ದಿವಸ 2 ಹೈಮಾಸ್ ಲೈಟು ಉದ್ಘಾಟನೆ ಆಗಿರೋದು ಮುಳಬಾಗಿಲು ತಾಲೂಕಿನ ಗಿನ್ನಿಸ್ ರೆಕಾರ್ಡು. ಕಾರಣ ಏನಂತಂದರೆ, ಬೇರೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಈ ಗ್ರಾಮಗಳಲ್ಲಿ ಏನೂ ಕೆಲಸ ಆಗೋದಿಲ್ಲ. ಯಾಕೆಂದರೆ ನಾವು ಕೇಳದೆ ಅವ್ರು ನಮ್ಮ ಮತ ಕೊಡೋದಿಲ್ಲ, ಹೆಚ್ಚಿನ ಪರ್ಸೆಂಟೇಜು ಅವರು ಜನತಾ ಪರಿವಾರಕ್ಕೆ ನೀಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೆಚ್ಚಿನ ಕೆಲಸ ಆಗೋದಿಲ್ಲ. ಇವತ್ತು ಅದರ ಒಂದು ಏನು ಕಡಿಮೆ ಆಗಿದೆ ಅದನ್ನು ಇವತ್ತು ಎಲ್ಲರೂ ಇವತ್ತು ತುಂಬಿಸ್ಕೊಡ್ತಾ ಇದ್ದಾರೆ. ನಮ್ಮ ಆಲಂಗೂರು ಸೀನಣ್ಣವ್ರು ಇದ್ದಾಗೂ ಸಹ ಇದು ಯಾವುದೇ ಪರಿಸ್ಥಿತಿನಲ್ಲಿ ಇಲ್ಲಿ ಹೈಸ್ಕೂಲ್ ಆಗೋವಂಥ ವ್ಯವಸ್ಥೆ ಇಲ್ಲ, ಆದರೂ ಸಹ ಇಲ್ಲಿ ಹೈಸ್ಕೂಲ್ ಮಂಜೂರು ಮಾಡಿಕೊಟ್ರು. ಕಾರಣ ಏನಂತಂದರೆ, ಈ ಒಂದು ಗ್ರಾಮದ ಜನತೆಗೆ ನಾನು ಋಣ ತೀರಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ. ಅದೇ ರೀತಿ ನಮ್ಮ ಶಾಸಕರು ಸಹ ಇವತ್ತು ಆ ಒಂದು ಕೆಲಸವನ್ನು ನಿರ್ವಹಿಸಿದ್ದಾರೆ. ಅದ್ರ ಜೊತೆಗೆ ಎಲ್ಲ ನಮ್ಮ ಮುಖಂಡರು ಹೇಳಿದ ಹಲವಾರು ಏನು ಅವರು ಮಾತು ಕೊಟ್ಟಿದ್ದಾರೆ, ಓಂ ಶಕ್ತಿ ಆಗಿರ್ಬೋದು, ಪ್ರತಿ ವರ್ಷ ಯಾವ ರೀತಿಯ ಓಂ ಶಕ್ತಿ ಬಸ್ನ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಅದನ್ನು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಏನು ಯಾವ್ಯಾವ ಗ್ರಾಮ ಬಿಟ್ಟಿದೆ ಅದೆಲ್ಲವನ್ನು ಆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಪಣ ತೊಟ್ಟಿದ್ದಾರೆ. ರೈತಾಪಿ ವರ್ಗಕ್ಕೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಏನು DCC ಬ್ಯಾಂಕಿನ ಒಂದು ಚುನಾವಣೆ ಏನು ಎಡವಿರೋದ್ರಿಂದ ಇವತ್ತೆಲ್ಲರೂ ಮೀಟ್ರ್ ಬಡ್ಡಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಮೈಕ್ರೋ ಫೈನಾನ್ಸು ಮತ್ತು ಮೀಟ್ರ್ ಬಡ್ಡಿಗೆ ಹೋಗುವಂಥ ಪರಿಸ್ಥಿತಿ ಆಗಿದೆ. ಆದರೂ ಸಹ ನಮ್ಮ ರೈತರ ಒಂದು ಸೇವೆ ಮಾಡಬೇಕು, ಅವರಿಗೆಲ್ಲ ಮೂಲಭೂತವಾಗಿರ್ತಕ್ಕಂಥ ಸಾಲ ಸೌಲಭ್ಯ ಸಿಗಬೇಕನ್ನೋ ಒಂದು ಕಾರಣದಿಂದ ನನ್ನ DCC ಬ್ಯಾಂಕ್ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಇವು ಆಯ್ಕೆ ಆಗೋದಕ್ಕೆ ಸಹಕಾರಿಯಾಗಿದ್ದಾರೆ. ಅದೇ ರೀತಿ ಕೋಮಲ್ ಚುನಾವಣೆಯಲ್ಲೂ ಸಹ ಅವರ ಪಾತ್ರ ತಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ಜಿಲ್ಲೆ ಮುಳಬಾಗಿಲು ಕಡೆ ನೋಡೋ ರೀತಿ ಅವರು ಎಲ್ಲ ಅವ್ರ ಚುನಾವಣೆಗಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಚುನಾವಣೆಯಲ್ಲಿ ನಡ್ಸ್ಕೊಂಬಂದಿದ್ದಾರೆ. ಈ ರೀತಿ ನಾವೇನು 15 ವರ್ಷ ನಾವು ಕಾಯ್ತಾ ಇದ್ವಿ, ಬೇರೆ ಪಕ್ಷದವ್ರು ನೋಡಿ ಕಾಯ್ತಾ ಇದ್ವಿ, ಅವರೆಲ್ಲ ಬಿರಿಯಾನಿ ತಿಂತಾದರೆ ನಾವು ಪುರಿ ತಿನ್ನೋ ಕೂಡ ಇಲ್ಲದೆ ಒದ್ದಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಆಲಂಗೂರು ಸೀನಣ್ಣವರ ಕಟ್ಟಿ ಬೆಳೆಸಿದಂಥ ಮತ್ತು ಮಂಡ್ಕಲ್ ವೆಂಕಟೇಶಣ್ಣವರು, ನಮ್ಮ ಬೀರೇಗೌಡರು, ಎಲ್ಲರೂ ನಮ್ಮ KV ಶಂಕರಪ್ಪ ಎಲ್ಲ ಕಟ್ಟಿ ಬೆಳೆಸಿದಂಥ ಈ ಒಂದು ಪಕ್ಷವನ್ನು ಇವತ್ತು ಸಮೃದ್ಧಿಯಾಗಿ ಬೆಳೆಸೋದಕ್ಕೆ ಅವರು ಪಣ ತೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರೂ ಬೆಂಬಲ ಸದಾ ನೀಡೋಣ ಅಂತೇಳ್ಬಿಟ್ಟು ಈ ಒಂದು ನಾಟಕ ಏನಿದೆ ಇದು ಭಾಳ ಹಳ್ಳಿಯ ಇರ್ತಕ್ಕಂಥ ಎಲ್ಲರೂ ಅಣ್ಣ ತಮ್ಮನ ರೀತಿ ನಡ್ಕೊಂಡು ಹೋಗೋದಕ್ಕೆ ಇದು ಒಂದು ಮಾರ್ಗದರ್ಶನ. ಅದ್ರ ಜೊತೆಗೆ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡ್ತಕ್ಕಂಥದ್ದು. ಇದು ಏನು ಕೃಷ್ಣ ಲೀಲೆ ಅಂತ ಹೇಳ್ತಾರೆ, ಕಂಸ ವಧೆ ಅಂದರೆ ಕಂಸನ ಒಂದು ವಧೆ ಆಗ್ತಕ್ಕಂಥ ಒಂದು ನಾಟಕ. ಯಾವ ರೀತಿ ಒಂದು ಅವರ ಒಂದು ಆಡಳಿತ ಒಂದು ಹಿಟ್ಲರ್ ಥರ ನಡೆದ್ರೂ ಸಹ ಕೊನೆಗೆ ಏನಾಗ್ತದೆ ಅಂತಕ್ಕಂಥದ್ದು ಒಂದು ನೀತಿ ಸಾರ್ತಕ್ಕಂಥ ಒಂದು ನಾಟಕ ಇದು. ನಮ್ಮ ಗ್ರಾಮಗಳಲ್ಲೂ ಸಹ ಮೊದಲಿಗೆ ನಮ್ಮದು ಏನು ನಮ್ಮ ನಲ್ಲೂರಲ್ಲಿ ಪ್ರತಿ ಸೋಮವಾರ ಒಂದು ನಾಟಕ ನಡೀತಾ ಇತ್ತು. ಅವಾಗೆಲ್ಲ ಕಡಿಮೆ ಖರ್ಚಲ್ಲಿ ಬರೀ ಒಂದು ಪರದೆ ಕಟ್ಕೊಂಡ್ಬಿಟ್ಟು ನಾಟಕ ನಡೀತಾ ಇತ್ತು. ಆ ಒಂದು ಮನೋರಂಜನೆ ಬೇರೆ ರೀತಿ ಇರಲಿಲ್ಲ, ಈ ನಾಟಕದ ಮುಖಾಂತರ ಮನೋರಂಜನೆ ಇತ್ತು. ಇಂಥ ಸಂದರ್ಭದಲ್ಲಿ ಈಗ ಎಲ್ಲ ಕಡೆ ಈ ನಾಟಕಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗದೇ ಇದ್ದರೂ ಕೂಡ ಬಾಳಸಂದ್ರದಲ್ಲಿ ಪ್ರತಿ ವರ್ಷ ಈ ಒಂದು ನಾಟಕಗಳ ಒಂದು ಕಲಿತು ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಅವ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.